ಓಂ ಗಣಾನಾನ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾನ್ ಬ್ರಹ್ಮಣಸ್ಪತ ಆನಶೃಣ್ವನ್ನೋತಿಭಿಸ್ಸೇದಸಾದನಂ ಶ್ರೀವಿಘ್ನೇಶ್ವರಾಯ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾಮವಿತ್ರ್ಯವತೋ ಸಂಸರಸ್ವತ್ಯೈ ನಮಃ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ನಮ್ಮ ಚಾನಲ್ನ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ನಿಮ್ಮೆಲ್ಲರ ಜೀವನ ಸುಖಮಯವಾಗಿ ಕ್ಷೇಮದಾಯಕವಾಗಿ ಆರೋಗ್ಯಪೂರ್ಣವಾಗಿರಲಿ ಎಂದು ನನ್ನ ಆರಾಧ್ಯ ದೇವ ಶ್ರೀ ಮಹಾಗಣಪತಿಯನ್ನು ಸ್ಮರಣೆ ಮಾಡುತ್ತಾ, ಸ್ನೇಹಿತರೆ, ನೀವು ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗದೇ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ದಿನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬರ್ಗಳು, ಫಾಲೋವರ್ಸ್ಗಳು ಹುಟ್ಟುಹಬ್ಬ, ವಿವಾಹ ವಾರ್ಷಿಕೋತ್ಸವ ಹಾಗೂ ಶುಭ ಕಾರ್ಯಗಳನ್ನು ಮಾಡುತ್ತಾ ಇದ್ದೀರೋ ಅವರೆಲ್ಲರಿಗೂ ನಮ್ಮ ಚಾನಲ್ನ ಪರವಾಗಿ ಹೃತ್ಪೂರ್ವಕ ಶುಭ ಕಾಮನೆಗಳನ್ನು ಕೋರುತ್ತಾ, ಈ ದಿನದ 12 ರಾಶಿಗಳ ಸಂಪೂರ್ಣ ಫಲವನ್ನು ನೋಡೋಣ. ಇಲ್ಲಿಗೆ ಮೇಷರಾಶಿಯವರಿಗೆ ಇಂದು ಉತ್ಸಾಹ ಮತ್ತು ಚೈತನ್ಯದಿಂದ ದಿನ ಆರಂಭವಾಗಲಿದೆ. ಆದರೆ ಮಧ್ಯಾಹ್ನದ ನಂತರ ತಾತ್ಕಾಲಿಕ ನಿರಾಸೆಗಳ ಸಾಧ್ಯತೆ ಇದೆ. ನಿರ್ಧಾರಗಳನ್ನು ತ್ವರಿತವಾಗಿ ತೆಗೆದುಕೊಳ್ಳುವ ಬದಲಿಗೆ ಸ್ವಲ್ಪ ಯೋಚನೆ ಮಾಡಿ ಕ್ರಮವಹಿಸಿಕೊಳ್ಳಿ. ಗೊಂದಲಕ್ಕೆ ಒಳಗಾಗದಿರಿ. ಶಾಂತ ಚಿಂತನೆಯಿಂದ ನಿರ್ಣಯವನ್ನು ಮಾಡಿಕೊಳ್ಳಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಹೊಸ ಜವಾಬ್ದಾರಿಗಳು ನಿಮ್ಮ ಬಳಿ ಬರುವಂಥ ದಿನ. ಹಿರಿಯರ ಬೆಂಬಲ ಸಿಗುವಂಥ ದಿನ. ಆದರೆ ಅಹಂಕಾರದಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಸಹೋದ್ಯೋಗಿಗಳ ಜೊತೆ ಸಮನ್ವಯ ಅಗತ್ಯ. ಹೊಸ ಕೆಲಸಗಳ ಬಗ್ಗೆ ತೀರ್ಮಾನವಿಲ್ಲದಿದ್ದರೆ ಮುಂದೂಡುವುದು ಒಳ್ಳೆಯದು. ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣದ ಆಗಮನವೂ ಇರತಕ್ಕಂಥ ದಿನ. ಆದರೆ ಖರ್ಚು ಕೂಡ ಹೆಚ್ಚಾಗುವಂಥ ದಿನ. ಅಪೇಕ್ಷೆಗಿಂತ ಕಡಿಮೆ ಲಾಭ ದೊರಕುವಂಥ ದಿನವಾಗಿರಲಿದೆ. ಹೂಡಿಕೆಯಲ್ಲಿ ಧೈರ್ಯ ತೋರಿಸುವ ಮೊದಲು ಜಾಸ್ತಿ ಚಿಂತಿಸಿಕೊಳ್ಳಿ. ಖರ್ಚು ವೆಚ್ಚಗಳ ನಿಯಂತ್ರಣ ತುಂಬ ಅಗತ್ಯ. ಪ್ರೀತಿ ದಾಂಪತ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಂಬಂಧ ಶೀತವಾಗಿರುವಂಥ ಸಾಧ್ಯತೆ ಇದೆ. ಸಂವಹನ ಮುಖ್ಯ. ಹೊಸ ಪ್ರೇಮ ಸಂಬಂಧ ಪ್ರಾರಂಭಿಸಲು ಶುಭ ದಿನವಲ್ಲ. ಹಿರಿಯರ ಸಲಹೆ ನಿಮಗೆ ದಾಂಪತ್ಯದಲ್ಲಿ ಸಹಾಯವಾಗಬಹುದು. ಬಾಂಧವ್ಯದಲ್ಲಿ ಭಾವನಾತ್ಮಕ ತಾಳ್ಮೆ ತುಂಬ ಅಗತ್ಯವಾಗಿರಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ಸಾಹ ಹೆಚ್ಚಾದರೂ ದೇಹದ ಮೇಲೆ ಒತ್ತಡ ಬಾರದಂತೆ ನೋಡಿಕೊಳ್ಳಿ. ತಲೆನೋವು, ತಾಪಮಾನ ಭಿನ್ನತೆ ಅಥವಾ ಶರೀರದ ತಾಕಲಾಟಗಳ ಸಾಧ್ಯತೆ ಇರತಕ್ಕಂಥ ದಿನ. ಯೋಗ ಮತ್ತು ಬೆಳಗಿನ ವಾಯು ಸೇವನೆ ಉತ್ತಮ ಫಲಿತಾಂಶವನ್ನು ನೀಡಲಿದೆ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ಕೆಂಪು. ಶುಭ ಸಂಖ್ಯೆ 9. ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ರಿಂದ 11 ಗಂಟೆ 15 ನಿಮಿಷದವರೆಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಕೆಂಪು ಹಣ್ಣುಗಳನ್ನು ಯಾರಿಗಾದರೂ ದಾನ ಮಾಡಿ, ಇಲ್ಲದಿದ್ದರೆ ರಕ್ತದಾನವನ್ನು ಮಾಡಿ. ಮಂಗಳವಾರ ದೇವಾಲಯಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಮಾಡಿಕೊಳ್ಳಿ. ಓಂ ಶ್ರೀಂ ಮಹಾಗಣಪತಯೇ ನಮಃ ಎಂಬ ಜಪವನ್ನು ಮಾಡಿಕೊಳ್ಳಿ. ದೇವರ ಅನುಗ್ರಹ ನಿಮಗೆ ಪ್ರಾಪ್ತಿಯಾಗಲಿದೆ. ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇಂದು ನಿಮ್ಮೊಳಗಿನ ಸ್ಥಿರತೆ, ಬದ್ಧತೆ ಹಾಗೂ ಶಿಸ್ತಿನಿಂದ ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು ಸಾಧಿಸಬಹುದು. ಮನಸ್ಸು ಗಾಢವಾಗಿದ್ದು ಹೊಸ ಯೋಚನೆಗಳಿಗೆ ಜಾಗ ನೀಡಬಹುದು. ಸಂವಹನಕ್ಕೆ ಪ್ರಾಮುಖ್ಯತೆ ನೀಡಿ. ಅದರಿಂದ ಹಲವು ಸಮಸ್ಯೆಗಳು ಪರಿಹಾರವಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಧೈರ್ಯದಿಂದ ಮುನ್ನಡೆದರೆ ಸಹಕಾರ ನಿಮಗೆ ದೊರೆಯಲಿದೆ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗುವಂಥ ಯೋಗವಿದೆ. ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಯೋಗ್ಯವಾದಂತಹ ದಿನ. ಸ್ವತಂತ್ರ ನಿರ್ಧಾರ ತೆಗೆದುಕೊಳ್ಳುವುದು ಲಾಭಕಾರಿಯಾಗಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಪರಿಸ್ಥಿತಿ ಸ್ಥಿರವಾಗಿರಲಿದೆ. ಹಳೆಯ ಬಾಕಿ ಅಥವಾ ಸಾಲ ವಾಪಸ್ಸಾಗುವಂಥ ಯೋಗಗಳಿದೆ. ಹೂಡಿಕೆಗೆ ಅನುಕೂಲಕರವಾದಂಥ ದಿನ. ವಿಶೇಷವಾಗಿ ಗೃಹ ಅಥವಾ ಚಿನ್ನದಲ್ಲಿ ಅನಿವಾರ್ಯ ಖರ್ಚುಗಳನ್ನು ನಿಯಂತ್ರಣದಲ್ಲಿರತಕ್ಕಂಥದ್ದು ಒಳ್ಳೆಯದು. ಪ್ರೀತಿ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಮಯ ಕಳೆಯುವ ಅವಕಾಶಗಳು ಸಿಗಲಿದೆ. ವಿವಾಹಿತರಿಗೆ ಸಂಯಮ ಮತ್ತು ಸಹನೆ ತುಂಬ ಅಗತ್ಯ. ಒಳ್ಳೆಯ ಮಾತುಗಳಿಂದ ಭಾವನಾತ್ಮಕ ಸಮತೋಲನ ಸಾಧಿಸಬಹುದು. ಪ್ರೀತಿಯ ಒಡನಾಟದಲ್ಲಿ ಸಾರ್ಥಕತೆ ಹೆಚ್ಚಿರತಕ್ಕಂಥ ದಿನ.
ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಹದ ಶಕ್ತಿ ಉತ್ತಮವಾಗಿರಲಿದೆ. ಗಂಟಲು ಅಥವಾ ಹೊಟ್ಟೆಗೆ ಸಂಬಂಧಿಸಿದ ಅಲ್ಪ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ತಾಜಾ ಆಹಾರ ಮತ್ತು ಜೀರ್ಣಕ್ರಿಯೆ ಸಹಾಯಕ ಪದಾರ್ಥವನ್ನು ಸೇವನೆ ಮಾಡಿಕೊಳ್ಳಿ. ಬೆಳಗ್ಗೆ ಅಥವಾ ಸಂಜೆ ಸಣ್ಣ ವಾಕಿಂಗ್ ಅಥವಾ ನಡಿಗೆ ಯೋಗವನ್ನು ಮಾಡಿಕೊಳ್ಳಿ ಹಾಗೂ ಆರೋಗ್ಯ ಉತ್ತಮವಾಗಲಿದೆ. ಈ ದಿನದ ನಿಮ್ಮ ಶುಭ ಬಣ್ಣ ಕಂದು ಬಣ್ಣ ಮತ್ತು ಕೆಂಪು ಬಣ್ಣ. ಈ ದಿನದ ನಿಮ್ಮ ಶುಭ ಸಂಖ್ಯೆ 6 ಮತ್ತು ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 9:30 11 ಗಂಟೆಯವರೆಗೆ ನಿಮಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಲಕ್ಷ್ಮೀದೇವಿಯ ಆರಾಧನೆ ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿಕೊಳ್ಳಿ ಮತ್ತು ಶುಕ್ರವಾರ ದೇವಿಯ ದೇವಾಲಯಕ್ಕೆ ಹಾಲು ಅಥವಾ ಸಕ್ಕರೆಯನ್ನು ಎಂಬುದರಿಂದ ನಿಮಗೆ ಈ ದಿನ ಶುಭವಾಗಲಿದೆ. ಬಡವರಿಗೆ ಬಟ್ಟೆ ಅಥವಾ ತಿಲದಾನವನ್ನು ಮಾಡಿಕೊಳ್ಳಿ. ಕಬ್ಬಿಣದ ವಸ್ತುಗಳನ್ನು ದಾನ ಮಾಡಿಕೊಳ್ಳಿ ಅಥವಾ ದೇವರ ಪ್ರಾರ್ಥನೆ ಮಾಡಿಕೊಳ್ಳುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರು ಇಂದು ನಿಮ್ಮ ಚತುರತೆ ಮತ್ತು ಮಾತನಾಡುವ ಶೈಲಿ ಅಚ್ಚರಿಯ ಫಲಿತಾಂಶ ನೀಡಲಿದೆ. ನಿಮ್ಮ ಬುದ್ಧಿಮತ್ತೆ, ವೇಗ ಹಾಗೂ ಹೊಸ ವಿಚಾರಗಳ ಪ್ರಭಾವದಿಂದ ಜನರನ್ನು ನಿಮ್ಮ ಕಡೆಗೆ ಸೆಳೆಯಬಹುದು. ಆದರೆ ಆಲಸ್ಯ ಅಥವಾ ಅಚಾತುರ್ಯದಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಇರಲು ತುಂಬ ಎಚ್ಚರಿಕೆಯಿಂದ ಮುನ್ನಡೆಯಿರಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ವ್ಯವಹಾರಗಳನ್ನು ಹೊಸ ಆಯ್ಕೆಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಹೆಚ್ಚು ಚರ್ಚೆಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಮಾರ್ಕೆಟಿಂಗ್, ಮಾಧ್ಯಮ, ಶಿಕ್ಷಣ, IT, ಸಂಪರ್ಕ ಕ್ಷೇತ್ರಗಳಲ್ಲಿ ಉತ್ತಮ ದಿನವಾಗಿರಲಿದೆ. ಸಹೋದ್ಯೋಗಿಗಳೊಂದಿಗೆ ವಾದವಿವಾದವನ್ನು ಆದಷ್ಟು ಈ ದಿನ ತಪ್ಪಿಸಿಕೊಳ್ಳಿ. ವಿದೇಶ ಸಂಪರ್ಕಗಳಿಂದ ಲಾಭ ಅಥವಾ ಹೊಸ ಅವಕಾಶಗಳು ದೊರೆಯಲಿದೆ. ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನರ್ ಹೂಡಿಕೆ ಅಥವಾ ಆಧುನಿಕ ಮಾಧ್ಯಮದ ಮೂಲಕ ಲಾಭದ ಯೋಗವಿದೆ. ಕೈಗೆ ಸಿಗುವ ಹಣ ತಕ್ಷಣ ಖರ್ಚಾಗುವಂಥ ಸಾಧ್ಯತೆ ಇದೆ. ಹೂಡಿಕೆ ವಿಚಾರವನ್ನು ಮಾಡಿಕೊಳ್ಳಿ. ಪಾವತಿ ಅಥವಾ ಸಾಲದ ವಿಚಾರದಲ್ಲಿ ಸ್ಪಷ್ಟತೆ ಇರಲಿ. ಖರ್ಚು ಕಡಿಮೆ ಮಾಡಿಕೊಳ್ಳುವುದು ಉಪಯುಕ್ತ. ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಮಾತುಗಳ ಮೂಲಕ ಸಮಸ್ಯೆಗಳನ್ನು ಪರಿಹರಿಸಲು ಒಳ್ಳೆಯ ಅವಕಾಶವಿದೆ. ಹೊಸ ಸಂಬಂಧ ಪ್ರಾರಂಭಿಸುವವರಿಗೆ ಒಳ್ಳೆಯ ದಿನವಾಗಿರಲಿದೆ. ಫ್ಲರ್ಟ್ ಮಾಡುವ ಬದಲಿಗೆ ಪ್ರಾಮಾಣಿಕತೆ ಅಳವಡಿಸಿಕೊಳ್ಳಿ. ಪ್ರೀತಿಯಲ್ಲಿ ಸ್ವಲ್ಪ ಮಟ್ಟಿನ ಬದಲಾವಣೆಯನ್ನು ತಂದುಕೊಳ್ಳಿ. ನಿಷ್ಠೆಯತ್ತ ಗಮನವನ್ನು ಹರಿಸಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾರೀರಿಕ ಆರೋಗ್ಯ ಸರಿಹೊಂದಿದರೂ ಮಾನಸಿಕ ಒಂದು ಚಂಚಲತೆ ನಿಮ್ಮನ್ನು ಕಾಡಲಿದೆ. ನಿದ್ರೆಯ ಕೊರತೆ ಅಥವಾ ತಲೆನೋವು ಉಂಟಾಗಬಹುದು. ಪ್ರಾಣಾಯಾಮ, ಗಮನಭರಿತ ಚಟುವಟಿಕೆಗಳತ್ತ ಉಪಯುಕ್ತವಾಗಿರಲಿದೆ. ಹಗುರ ಅಥವಾ ಜಲ ಸೇವನೆಯನ್ನು ಹೆಚ್ಚ ಮಾಡಿಕೊಳ್ಳಿ. ಹಗುರವಾದಂಥ ಆಹಾರವನ್ನು ಸೇವನೆ ಮಾಡಿಕೊಳ್ಳಿ. ಈ ದಿನದ ನಿಮ್ಮ ಶುಭ ಬಣ್ಣ ಹಸಿರು ಬಣ್ಣ. ಶುಭ ಸಂಖ್ಯೆ 5. ಈ ದಿನದ ನಿಮ್ಮ ಶುಭ ಸಮಯ ಮಧ್ಯಾಹ್ನ 12:30 2 ಗಂಟೆಯವರೆಗೆ ನಿಮಗೆ ಶುಭವಾದಂತಹ ಸಮಯ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ದುರ್ಗಾದೇವಿಯ ಆರಾಧನೆ, ಶ್ರೀ ಮಹಾವಿಷ್ಣು ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಪಠಣ ಮಾಡಿಕೊಳ್ಳಿ ಮತ್ತು ದೇವಾಲಯದಲ್ಲಿ ಹಸಿರು ಹಣ್ಣು ತರಕಾರಿಗಳನ್ನು ದಾನ ಮಾಡಿ. ಬುಧವಾರ ಕಿರಿಯ ಮಕ್ಕಳಿಗೆ ಪುಸ್ತಕ ದಾನವನ್ನು ಮಾಡಿ. ದಾಂಪತ್ಯ ಸಮಾಧಾನ ಹೆಸರಿನಲ್ಲಿ ನಂದಾದೀಪವನ್ನು ಬೆಳಗಿಸಿ. ದಾಂಪತ್ಯ ಜೀವನ ಸುಖವಾಗಲಿದೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ. ಇಂದು ನಿಮ್ಮ ಭಾವನೆಗಳು ಹೆಚ್ಚು ಪ್ರಬಲವಾಗಿರುವಂಥ ಸಾಧ್ಯತೆ ಇದೆ. ಮನಸ್ಸು ನೆಗೆಟಿವ್ ಆಗಿ ತಿರುಗಬಾರದು ಎಂದು ಎಚ್ಚರಿಕೆ ನೀವು ಮಾಡಿಕೊಳ್ಳಿ. ಕುಟುಂಬ ಮತ್ತು ಆತ್ಮೀಯರ ಜೊತೆ ಹೆಚ್ಚು ಸಮಯ ಕಳೆಯಬೇಕಾದಂಥ ದಿನವಾಗಿರಲಿದೆ. ಕಾರ್ಯಗಳಲ್ಲಿ ತಾಳ್ಮೆಯ ಅಗತ್ಯವಿರತಕ್ಕಂಥ ದಿನ. ಅತಿ ಆತುರವನ್ನು ತಪ್ಪಿಸಿಕೊಳ್ಳಿ. ಸಾವಧಾನತೆ ಇರಲಿ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಸ್ಥರಿಗೆ ನಿರ್ಧಾರ ತೆಗೆದುಕೊಳ್ಳುವ ಸಮಯವಾಗಿರಲಿದೆ. ಆದರೆ ಯಾವುದೇ ಒಂದು ಬೇಡದ ವಿಚಾರಗಳನ್ನು ತೆಗೆದುಕೊಳ್ಳಬೇಡಿ. ಲಘು ವ್ಯವಹಾರ ಅಥವಾ ಮನೆ ಮಾತಿನ ಉದ್ಯಮಗಳಿಗೆ ಉತ್ತಮ ಯೋಗವಿದೆ. ಮನಸ್ಸು ಕೆಲಸದಲ್ಲಿ ನೆಲೆಗೆ ಮಾಡಬೇಕಾಗಬಹುದು. ಮನಸ್ಸು ಆದಷ್ಟು ಕೆಲಸದಲ್ಲಿ ನೆಲೆಯೂರಿಕೊಳ್ಳಿ. ಹಿರಿಯರ ಸಲಹೆ ಅನುಸರಿಸಿದಲ್ಲಿ ಈ ದಿನದ ನಿಮ್ಮ ಉದ್ಯೋಗ ಲಾಭವನ್ನು ತಂದುಕೊಡಲಿದೆ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಖರ್ಚುಗಳು ನಿರೀಕ್ಷೆಗಿಂತ ಹೆಚ್ಚು ಆಗಿರಲಿದೆ. ಹಣ ಕಳೆದುಕೊಳ್ಳದಂತೆ ಎಚ್ಚರಿಕೆಯಿಂದ ಇರಿ. ಈ ದಿನ ದ್ರವ್ಯ ವ್ಯವಹಾರಗಳಲ್ಲಿ ತುಂಬ ಜಾಗರೂಕತೆ ಇರಲಿ. ದಾನ ಧರ್ಮ ಅಥವಾ ಕುಟುಂಬದಲ್ಲಿ ಆರ್ಥಿಕ ಸಹಾಯ ಮಾಡುವಂಥ ಸಾಧ್ಯತೆ ಇದೆ. ಸಾಲ ಅಥವಾ ಖರೀದಿಯಲ್ಲಿ ದ್ವಿತೀಯ ಆಲೋಚನೆಯನ್ನು ಮಾಡಿಕೊಳ್ಳಿ. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವನೆಗಳು ಹೆಚ್ಚಾಗುವಂತಹ ಈ ದಿನ ಪ್ರೀತಿಯಲ್ಲಿ ಹೆಚ್ಚು ಪ್ರಾಮಾಣಿಕತೆಯ ಅಗತ್ಯವಿರಲಿದೆ. ಹಳೆಯ ಸಂಬಂಧದ ಭಾವನೆಗಳು ಮತ್ತೆ ತಲೆ ಎತ್ತುವಂಥ ದಿನ. ದಾಂಪತ್ಯದಲ್ಲಿ ಅಲ್ಪ ಮಾತಿಗೆ ಜಗಳ ಆಗದಂತೆ ಮಾತಿನಲ್ಲಿ ಶಾಂತಿಯನ್ನು ಮಾಡಿಕೊಳ್ಳಿ.
ಕುಟುಂಬದ ಒಡನಾಟದಲ್ಲಿ ಮಾನಸಿಕ ಸಮಾಧಾನ ದೊರಕಲಿದೆ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನಸ್ಸಿನ ಒತ್ತಡ ದೇಹದ ಮೇಲೂ ಪರಿಣಾಮ ಬೀರಬಹುದು. ಜೀರ್ಣಕೋಶ ಅಥವಾ ಎದೆಗಾರಿಕೆ ಸಂಬಂಧಿ ತೊಂದರೆಗಳ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ಧ್ಯಾನ, ಪ್ರಾಣಾಯಾಮ, ನಿದ್ರೆ ಇವು ತುಂಬ ಅಗತ್ಯ. ನೀರಿನ ಸೇವನೆ ಮತ್ತು ಹಸಿರು ಆಹಾರವನ್ನು ಹೆಚ್ಚಾಗಿ ಸೇವಿಸಿಕೊಳ್ಳಿ. ಈ ದಿನದ ನಿಮ್ಮ ಒಂದು ಶುಭ ಬಣ್ಣ ಬಿಳಿಯ ಬಣ್ಣ. ಶುಭ ಸಂಖ್ಯೆ 2. ಶುಭ ಕಾಲ ಈ ದಿನದ ಶುಭ ಸಮಯ ಸಂಜೆ 4:15ರಿಂದ 5:30ರವರೆಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಪರಿಹಾರಕ್ಕಾಗಿ ಚಂದ್ರದೇವರ ಆರಾಧನೆ, ಗೌರಿ ದೇವರ ಮಂತ್ರವನ್ನು ಪಠನೆ ಮಾಡಿಕೊಳ್ಳಿ. ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿಕೊಳ್ಳಿ. ಪರಿಹಾರಕ್ಕಾಗಿ ದೇವಾಲಯದಲ್ಲಿ ಬಿಳಿ ಹಣ್ಣು ಅಥವಾ ಬೆಲ್ಲ, ಅಕ್ಕಿಯನ್ನು ದಾನ ಮಾಡಿ. ರಾತ್ರಿ ಚಂದ್ರನ ಪೈಕಿ ತಂಪು ಬೆಳಕಿನಲ್ಲಿ 5 ನಿಮಿಷ ಕಾಲಚಿಂತನೆಯನ್ನು ಮಾಡಿಕೊಳ್ಳಿ. ತಾಯಿ ಅಥವಾ ಹಿರಿಯ ಮಹಿಳೆಯರಿಗೆ ಗೌರವ ಪ್ರದರ್ಶನ ಮಾಡಿ ಮತ್ತು ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಮುಂದಿನ ರಾಶಿ ಸಿಂಹರಾಶಿ. ಸಿಂಹರಾಶಿಯವರು ಇಂದು ನೀವು ನಿಮ್ಮ ಧೈರ್ಯ, ಆತ್ಮವಿಶ್ವಾಸ ಮತ್ತು ನಾಯಕತ್ವದ ಗುಣಗಳು ಬೆಳಕು ಕಾಣುವಂಥ ದಿನ. ಜನಸಂಪರ್ಕದಲ್ಲಿ ಯಶಸ್ಸು ಸಿಗುವಂಥ ದಿನ. ಗೌರವ ಸಿಗುವಂಥ ಯೋಗವಿದೆ. ಕೆಲವೊಮ್ಮೆ ಅಹಂಕಾರದ ಕಾರಣವಾಗಿ ಸಂಬಂಧಗಳು ಕೆಡಬಾರದು. ತಾಳ್ಮೆ ಮತ್ತು ಶ್ರದ್ಧೆಯಿಂದ ಪ್ರತಿಯೊಂದು ಕಾರ್ಯವನ್ನು ಕೈಗೊಳ್ಳಿಕೊಳ್ಳಿ. ಹಾಗೂ ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಗುರುತಿಸುವಂಥ ಸಾಧ್ಯತೆ ಹೆಚ್ಚಿರುವಂಥ ದಿನ. ಉದ್ಯಮದವರಿಗೆ ಹೊಸ ಒಪ್ಪಂದ ಅಥವಾ ಗ್ರಾಹಕರು ಬರಬಹುದು. ಸಹೋದ್ಯೋಗಿಗಳಿಂದ ಸಹಕಾರ ಇದ್ದರೂ ವಿರೋಧಿಗಳ ಮೇಲೆ ನೋಟ ಇರಲಿ. ನಿರ್ಧಾರಗಳಲ್ಲಿ ಧೈರ್ಯ ಇರತಕ್ಕಂಥದ್ದು ಒಳ್ಳೆಯದು, ಆದರೆ ಅಹಂಕಾರ ಬೇಡ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ದೃಷ್ಟಿಯಿಂದ ಈ ದಿನ ಸ್ಥಿರವಾಗಿರಬಹುದು. ಹಳೆಯ ಬಾಕಿಗಳ ಸಂಗ್ರಹ ಯೋಗವಿದೆ. ವ್ಯಯದ ಬಗ್ಗೆ ಜಾಗರೂಕತೆ ಇರಲಿ. ಅನಾವಶ್ಯಕ ಖರ್ಚನ್ನು ತಪ್ಪಿಸಿಕೊಳ್ಳಿ. ಲಾಭ ಮತ್ತು ಕಳೆಯ ನಡುವೆಯೇ ಸಮತೋಲನ ಇರಲಿದೆ. ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ, ಆಧಾರದ ನಿರೀಕ್ಷೆ ಇರಲಿದೆ. ಪ್ರೀತಿಯಲ್ಲಿ ಸ್ವಲ್ಪ ಅಹಂಭಾವ ಕಡಿಮೆ ಮಾಡಿಕೊಳ್ಳುವುದು ಒಳ್ಳೆಯದು. ದಾಂಪತ್ಯದಲ್ಲಿ ನಿಕಟತೆ ಹೆಚ್ಚಿಸಲು ಸಮಯ ಹಂಚಿಕೊಳ್ಳಿ. ಹೊಸ ಪ್ರೇಮ ಸಂಬಂಧಕ್ಕೆ ಇಂದು ತಾತ್ಕಾಲಿಕ ಸಮಯ. ಇನ್ನು ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಶಕ್ತಿವಂತ ಸ್ಥಿತಿ ಇರಲಿದೆ, ಆದರೆ ಉಷ್ಣತೆಯಿಂದಾಗಿ ತೊಂದರೆಯಾಗಬಹುದು. ರಕ್ತದೊತ್ತಡ ಮತ್ತು ಕೋಪದ ನಿಯಂತ್ರಣ ಅಗತ್ಯ. ವಾಯು ಸೇವನೆ, ಪ್ರಾಣಾಯಾಮ, ತಂಪಾದ ಆಹಾರ ಸಹಾಯಕ. ನಿದ್ರೆ ಸರಿಯಾಗಿ ತೆಗೆದುಕೊಳ್ಳಿ. ನಿದ್ರಾಹೀನತೆಯಿಂದ ಬಳಲಬಹುದು, ಜಾಗರೂಕತೆ ಇರಲಿ. ಇಂದಿನ ನಿಮ್ಮ ಶುಭ ಬಣ್ಣ ಹಳದಿ ಬಣ್ಣ. ಶುಭ ಸಂಖ್ಯೆ 1. ಹಾಗೂ ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 10 ಗಂಟೆಯಿಂದ 11:30ರವರೆಗೆ. ಈ ದಿನದ ನಿಮ್ಮ ಸರ್ವದ ಒಂದು ಕಷ್ಟದ ಪರಿಹಾರಕ್ಕಾಗಿ ಸೂರ್ಯದೇವರ ಆರಾಧನೆ, ನಾರಾಯಣ ದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸಿಕೊಳ್ಳಿ. ಕನಿಷ್ಠ ಪಕ್ಷ 21 ಬಾರಿಯಾದರೂ ಜಪ ಮಾಡಿ. ಬೆಳಗ್ಗೆ ಸೂರ್ಯನಿಗೆ ಅರ್ಘ್ಯವನ್ನು ಮಾಡಿ ನಾರಾಯಣ ದೇವಸ್ಥಾನದಲ್ಲಿ ದೀಪವನ್ನು ಬೆಳಗಿಸಿಕೊಳ್ಳಿ. ಹಿರಿಯರ ಆಶೀರ್ವಾದವನ್ನು ಪಡೆಯುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರು ಇಂದು ನಿಮ್ಮ ವಿಶ್ಲೇಷಣಾತ್ಮಕ ಚಿಂತನೆ ಹಾಗೂ ವ್ಯಾವಹಾರಿಕತೆ ಬೆಳಕು ಕಾಣಬಹುದು. ದಿನದ ಆರಂಭದಲ್ಲಿ ನಿರ್ಧಾರಗಳಲ್ಲಿ ಗೊಂದಲವಿದ್ದರೂ ಮಧ್ಯಾಹ್ನದ ನಂತರ ಸ್ಪಷ್ಟತೆ ಬರಲಿದೆ. ಅತಿಯಾದ ಚಿಂತೆ ಅಥವಾ ವಿಮರ್ಶಾತ್ಮಕ ಮನಸ್ಥಿತಿಯಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಉತ್ತಮ ಸಂವಹನದಿಂದ ಪ್ರಯೋಜನ ಪಡೆಯತಕ್ಕಂಥ ದಿನ. ಇನ್ನು ಈ ದಿನದ ನಿಮ್ಮ ಉದ್ಯೋಗದ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದಲ್ಲಿ ಸಣ್ಣ ಸವಾಲುಗಳು ಬರಬಹುದು, ಆದರೆ ಸಂಯಮದಿಂದ ಮುಕ್ತವಾಗಬಹುದು. ನಿಖರತೆ ಮತ್ತು ಸಮಯ ಪಾಲನೆಯಿಂದ ಮೆಚ್ಚುಗೆ ಸಿಗಲಿದೆ. ಲೆಕ್ಕಪತ್ರದ ಮಾಹಿತಿ ಸಂಗ್ರಹ ಅಥವಾ ಅನಾಲಿಟಿಕಲ್ ಕೆಲಸಗಳಲ್ಲಿ ಯಶಸ್ಸು ಸಿಗಲಿದೆ. ಉದ್ಯಮದಲ್ಲಿಯೂ ಹೊಸ ಯೋಜನೆ ಪ್ರಾರಂಭಕ್ಕೆ ಯೋಗ್ಯವಾದಂತಹ ದಿನ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ, ಆದರೆ ಆಕಸ್ಮಿಕ ವೆಚ್ಚದ ಸಾಧ್ಯತೆ ಇರತಕ್ಕಂಥ ದಿನ. ಖರೀದಿಗಳು ಮಾಡಿದರೆ ಅವು ಬಳಸುವ ಆಲೋಚನೆಯನ್ನು ಮಾಡಿ. ಹೂಡಿಕೆಗೂ ಮುನ್ನ ಸೂಕ್ಷ್ಮವಾಗಿ ಪರಿಶೀಲನೆ ಅಗತ್ಯ. ಬಳಕೆ ಮಿತಿ ಮೀರಿದರೆ ಎಂದು ಆತ್ಮಪರಿಶೀಲನೆ ಮಾಡಿಕೊಳ್ಳಿ. ಮತ್ತು ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರೀತಿಯಲ್ಲಿ ಅತಿಯಾದ ಪ್ರಶ್ನೆ ಅಥವಾ ವಿಶ್ಲೇಷಣೆಯಿಂದ ದೂರವಿರಿ. ಸಂಗಾತಿಯ ಭಾವನೆಗಳನ್ನು ಗೌರವದಿಂದ ಕೇಳಿಕೊಳ್ಳುವುದು ಉತ್ತಮ. ನಂಬಿಕೆಯ ನಿರ್ಮಾಣಕ್ಕೆ ಸಮಯವನ್ನು ನೀಡಿ. ಹೊಸ ಪ್ರೇಮ ಸಂಬಂಧಕ್ಕೆ ಯೋಚಿಸಿ ಮುನ್ನಡೆಯತಕ್ಕಂಥದ್ದು ಒಳ್ಳೆಯದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೀರ್ಣಕೋಶದ ಸಮಸ್ಯೆಗಳು ಅಥವಾ ನರ ಸಡಿಲತೆಯ ತೊಂದರೆಗಳು ಸಂಭವಿಸಬಹುದು. ಮನಸ್ಸು ಶಾಂತವಿರಲು ಯೋಗ ಧ್ಯಾನವನ್ನು ಮಾಡಿಕೊಳ್ಳಿ.
ಬಾಯಾರಿಕೆ ಕಡಿಮೆ ಇರುವಂಥ ಸಾಧ್ಯತೆ ಇರತಕ್ಕಂಥ ದಿನ. ನೀರು ಹೆಚ್ಚು ಸೇವಿಸಿ. ವಿಟಮಿನ್ಗಳ ಆಹಾರವನ್ನು ಸೇವನೆ ಮಾಡಿಕೊಳ್ಳತಕ್ಕಂಥದ್ದು ಉತ್ತಮ. ಇನ್ನು ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ, ಶುಭ ಸಂಖ್ಯೆ 5, ಶುಭ ಕಾಲ ಮಧ್ಯಾಹ್ನ 3ರಿಂದ 4:30 ಇನ್ನು ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಮಹಾವಿಷ್ಣುದೇವರ ಆರಾಧನೆ, ಹಯಗ್ರೀಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿಕೊಳ್ಳಿ. ಚಿನ್ನ ಅಥವಾ ಗೋದಾನವನ್ನು ದಾನ ಮಾಡಿಕೊಳ್ಳತಕ್ಕಂಥದ್ದು ಒಳ್ಳೆಯದು. ಕಿರಿಯ ಮಕ್ಕಳಿಗೆ ಪುಸ್ತಕವನ್ನು, ಪೆನ್ನನ್ನು ಉಡುಗೊರೆಯಾಗಿ ನೀಡಿ ಹಳೆಯ ಸ್ನೇಹಿತರೊಂದಿಗೆ ಸಂವಾದವನ್ನು ಸಾಧಿಸಿಕೊಳ್ತಕ್ಕಂಥದ್ದು ಒಳ್ಳೆಯದು. ಮುಂದಿನ ರಾಶಿ ತುಲಾ ರಾಶಿ. ನೀವು ಹೊಂದಿರುವ ಸಮತೋಲನದ ಗುಣ ಇಂದು ಬಹಳ ಉಪಯೋಗಕಾರಿಯಾಗಲಿದೆ. ನೀವು ಮಾಡುವ ತೀರ್ಮಾನಗಳು ಇತರರ ಮೇಲೆ ಪ್ರಭಾವ ಬೀರತಕ್ಕಂಥ ದಿನ. ಸ್ನೇಹ ಸಹಕಾರ ಮತ್ತು ಸಮಾಜ ಸೇವೆಯಲ್ಲಿ ನೀವು ಮುಂಚೂಣಿಯಲ್ಲಿ ಇರಲಿದ್ದೀರಿ. ಆದರೆ ತೀರ್ಮಾನಗಳಲ್ಲಿ ಕೆಲವೊಂದು ಗೊಂದಲ ಉಂಟಾಗಬಹುದು. ತಾಳ್ಮೆಯಿಂದ ಚಿಂತಿಸಿ ಮುನ್ನಡೆಯಿರಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಉದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಕಂಡುಬರಲಿದೆ. ಕಾನೂನು ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಇರುವವರಿಗೆ ಫಲಕಾರಿಯಾದಂತಹ ದಿನ. ಗೃಹ ಉತ್ಪನ್ನ, ಸೌಂದರ್ಯ, ವಾಣಿಜ್ಯ ಕ್ಷೇತ್ರದಲ್ಲಿರುವವರಿಗೆ ಉತ್ತಮ ಯೋಗವಿದೆ. ಹೊಸ ಒಪ್ಪಂದಗಳ ಬಗ್ಗೆ ವ್ಯಾವಹಾರಿಕ ಚತುರತೆಯಿಂದ ನಡೆದುಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನ ಸ್ಥಿತಿ ಉತ್ತಮವಾಗಿರತಕ್ಕಂಥ ದಿನ. ಆದರೆ ಅತಿರೇಕದ ಖರ್ಚನ್ನು ತಪ್ಪಿಸಿಕೊಳ್ಳಿ. ವ್ಯವಹಾರದಲ್ಲಿ ಲಾಭದ ಸಂದೇಶವಿರಲಿದೆ. ಆರ್ಥಿಕ ಯೋಜನೆಗಳು ದೀರ್ಘಕಾಲಿಕ ದೃಷ್ಟಿಯಿಂದ ಉತ್ತಮವಾಗಿರಲಿದೆ. ಸಾಲ ಕೊಡುವ ಅಥವಾ ತೆಗೆಯುವ ವಿಷಯದಲ್ಲಿ ಎಚ್ಚರಿಕೆಯನ್ನು ಮಾಡಿಕೊಳ್ಳಿ. ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಸಮರ್ಥ ಸಂವಹನದ ದಿನ. ಹೊಸ ಪ್ರೇಮ ಸಂಬಂಧ ಆರಂಭಿಸಲು ಇಂದು ಉತ್ತಮವಾದಂತಹ ಸಮಯ. ವೈಯಕ್ತಿಕ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಗೌರವ ಹೆಚ್ಚಾಗಲಿದೆ. ವಿಚಿತ್ರ ಅಭಿಪ್ರಾಯಗಳಿಂದ ದೂರವಿರತಕ್ಕಂಥದ್ದು ಒಳ್ಳೆಯದು. ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳುವುದು ಒಳ್ಳೆಯದು. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯವಾಗಿ ಆರೋಗ್ಯ ಸುಧಾರಿತವಾಗಿರಬಹುದು. ಸೌಂದರ್ಯ ಸಂಬಂಧಿ ಅಥವಾ ಚರ್ಮ ತೊಂದರೆಗಳ ಸಾಧ್ಯತೆ ಇದೆ. ನಿದ್ರೆ ಪೂರ್ಣಗೊಳ್ಳುವಂತಿರಲಿ. ಜಲ ಸೇವನೆ ಹೆಚ್ಚಿಸಿಕೊಳ್ಳಿ. ದೇಹವನ್ನು ಆದಷ್ಟು ತಂಪಾಗಿರಿಸಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಆಕಾಶ ನೀಲಿ, ಶುಭ ಸಂಖ್ಯೆ 6. ಈ ದಿನದ ನಿಮ್ಮ ಶುಭ ಕಾಲ ಬೆಳಗ್ಗೆ 9:15 10:45 ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ದೇವರ ಶ್ರೀ ದುರ್ಗಾದೇವಿಯ ಆರಾಧನೆ, ಮಾಧುರ್ಯ ಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ದುಂ ದುರ್ಗಾಯೈ ನಮಃ. ಈ ಮಂತ್ರವನ್ನು 27 ಅಥವಾ 108 ಬಾರಿ ಪಠನೆ ಮಾಡುವುದರಿಂದ ಶುಭವಾಗಲಿದೆ. ಭಕ್ತಿಯಿಂದ ದೇವರಿಗೆ ಹೂ ಸಮರ್ಪಿಸಿ ಬೆಳ್ಳಿಯ ದೀಪದಲ್ಲಿ ದೀಪವನ್ನು ಬೆಳಗಿಸಿ ಬಡ ಮಕ್ಕಳಿಗೆ ಸೌಂದರ್ಯ ವಸ್ತುಗಳನ್ನು ದಾನ ಮಾಡಿ ಮನಸ್ಸಿಗೆ ಶಾಂತಿ ತರಲು ರಾಗ ಅಥವಾ ಸಂಗೀತ ನಿಸರ್ಗದಲ್ಲಿ ಸಮಯವನ್ನು ಕಳೆಯಿರಿ. ಮನಸ್ಸಿಗೆ ಹಿತ ದೊರಕಲಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ವೃಶ್ಚಿಕ ರಾಶಿ. ಇಂದು ನಿಮ್ಮ ಅಂತಶ್ಚೇತನ ಸಂಕಲ್ಪ ಮತ್ತು ನಿರ್ಧಾರ ಶಕ್ತಿಯ ಮುಖ್ಯ ಪಾತ್ರವಹಿಸಲಿದೆ. ನಿಮ್ಮ ಅಭಿಪ್ರಾಯಗಳಲ್ಲಿ ದೃಢತೆ ಇದ್ದರೂ ಅವಶ್ಯಕವಾಗಿರಲಿದೆ. ಸಂಬಂಧಗಳಲ್ಲಿ ಹೆಚ್ಚು ಭಾವನಾತ್ಮಕವಾಗಿ ನಡೆದುಕೊಳ್ಳದಂತೆ ಗಮನವಿರಲಿ. ಗುರುಜನರ ಮಾರ್ಗದರ್ಶನ ಪ್ರಯೋಜನಕಾರಿಯಾಗಲಿದೆ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ಷೇತ್ರದಲ್ಲಿ ಹೊಸ ಅವಕಾಶಗಳ ಯೋಗವಿದೆ. ಅಧಿಕಾರಿಗಳೊಂದಿಗೆ ಮಾತುಕತೆ ಗಮನದಿಂದ ನಡೆದುಕೊಳ್ಳಿ. ವೈಯಕ್ತಿಕ ಉಪಕ್ರಮಗಳು ಅಥವಾ ಫ್ರೀಲಾನ್ಸ್ ಕೆಲಸಗಳಲ್ಲಿ ಲಾಭ ಉಂಟಾಗಲಿದೆ. ಗುಪ್ತ ವಿಚಾರಗಳ ಮೇಲೆ ಹೆಚ್ಚು ಗಮನವನ್ನು ಹರಿಸಿಕೊಳ್ಳಿ. ಮಾಹಿತಿ ಹಂಚಿಕೊಳ್ಳುವಾಗ ಎಚ್ಚರಿಕೆಯಿಂದ ಇರಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಾಧಾರಣ ಸ್ಥಿತಿ ಇರತಕ್ಕಂಥ ದಿನ. ಲಾಭ ನಷ್ಟದ ಮಧ್ಯಮ ದಿನವಾಗಲಿದೆ. ಆಕಸ್ಮಿಕ ಖರ್ಚು ವೆಚ್ಚಗಳು ಹೆಚ್ಚಾಗಿ ಸಂಭವಿಸಬಹುದು. ವಿಮೆ ಅಥವಾ ಚಿಕಿತ್ಸೆಗೇನಾದರೂ ಆಕಸ್ಮಿಕವಾಗಬಹುದು. ಹೂಡಿಕೆಯ ಬಗ್ಗೆ ನಿಗಾ ಇಟ್ಟುಕೊಳ್ಳಿ. ಇತರರ ಮಾತಿನಲ್ಲಿ ಹಣ ಹೂಡಬೇಡಿ. ಜಾಗರೂಕತೆಯಿಂದ ಇರಿ. ಹಳೆಯ ಸಾಲ ಪಾವತಿಗೆ ಈ ದಿನ ಸಹಾಯಕವಾಗಲಿದೆ. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವನೆಗಳ ಪ್ರಭಾವ ಹೆಚ್ಚಾಗಿರುವುದರಿಂದ ಸೂಕ್ಷ್ಮತೆ ಅಗತ್ಯ. ಪ್ರೀತಿಯ ಜೀವನದಲ್ಲಿ ಸಣ್ಣ ಸಂತೆಗಿಂತ ಮನ್ನಣೆ ಮುಖ್ಯ. ಸಂಗಾತಿಯೊಂದಿಗೆ ನಿಷ್ಠೆ ಮತ್ತು ನಿಖರ ಸಂಭಾಷಣೆ ಇರಲಿ. ಜನತೆಯ ಒಟ್ಟಿಗೆ ಆದಷ್ಟು ಒಳ್ಳೆಯ ರೀತಿಯಿಂದ ಇರಿ. ಪ್ರೇಮ ಸಂಬಂಧ ಬಲಪಡಿಸುವಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕಸ್ಮಿಕ ಗಾಯ ಅಥವಾ ತೀವ್ರ ಎದೆ ಅಥವಾ ಹೊಟ್ಟೆ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಕೋಪದ ನಿಯಂತ್ರಣವಿರಲಿ. ಮನಸ್ಸಿಗೆ ಆರಾಮದ ಅಗತ್ಯವಿದೆ. ಬಿಸಿಲು ಅಥವಾ ಶರೀರದ ತಾಪಮಾನ ಹೆಚ್ಚಾಗಬಹುದು. ತಂಪು ತಿನಿಸುಗಳನ್ನು ಆದಷ್ಟು ಸೇವನೆ ಮಾಡಿಕೊಳ್ಳಿ. ನೀರಿನ ಸೇವನೆ ಜಾಸ್ತಿ ಮಾಡಿ ವಿಶ್ರಾಂತಿ ಹೆಚ್ಚಾಗಿ ಮಾಡಿಕೊಳ್ಳಿ. ಇಂದಿನ ನಿಮ್ಮ ಶುಭ ಬಣ್ಣ ಕೆಂಪು ಬಣ್ಣ, ಶುಭ ಸಂಖ್ಯೆ 9, ಶುಭ ಸಮಯ
ಸಂಜೆ 5:15ರಿಂದ 6:30ರವರೆಗೆ ಶುಭ ಸಮಯ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ, ಕಾಲಭೈರವನ ಸ್ಮರಣೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಸ್ರಾಂ ಶ್ರೀಂ ಸ್ರೌಂ ಸಹ ಸುಬ್ರಹ್ಮಣ್ಯಾಯ ನಮಃ. ಈ ಮಂತ್ರವನ್ನು 21 ಬಾರಿ ಜಪ ಮಾಡಿಕೊಳ್ಳಿ. ಸೋಮವಾರ ಅಥವಾ ಶುಕ್ರವಾರ ಭಕ್ತಿಯಿಂದ ಹೂವಿನ ಪೂಜೆ ಮಾಡಿ, ಕೆಂಪು ಹಣ್ಣುಗಳನ್ನು ದಾನ ಮಾಡಿ. ಶರೀರದ ಮೇಲೆ ಆಕ್ರಮಣಾತ್ಮಕ ಶಕ್ತಿ ಹೆಚ್ಚಾದರೆ ಋಗ್ವೇದ ಮಂತ್ರವನ್ನು ಮನಸ್ಸಿನಲ್ಲಿ ಕೇಳಿಸಿಕೊಳ್ಳಿ. ರುದ್ರಾಭಿಷೇಕವನ್ನು ಮಾಡಿಸಿಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಧನುಸ್ಸು ರಾಶಿ. ಇಂದು ಉತ್ಸಾಹ ಮತ್ತು ಸ್ಫೂರ್ತಿ ತುಂಬಿದ ದಿನವಾಗಲಿದೆ. ನವೀನ ಕಲ್ಪನೆಗಳು ಮೂಡಲಿದೆ. ವಿದ್ಯಾ, ಪ್ರವಾಸ, ಧರ್ಮಚಿಂತನ ಮತ್ತು ಉನ್ನತ ಕಾರ್ಯಗಳಲ್ಲಿ ನೀವು ತೊಡಗಿಕೊಳ್ಳುವ ಸಾಧ್ಯತೆ ಇದೆ. ಆದರೆ ಅತಿ ಉತ್ಸಾಹದಿಂದ ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳು ಆರಂಭಿಸಲು ಸೂಕ್ತವಾದಂತಹ ದಿನ. ಉದ್ಯೋಗದಲ್ಲಿ ಹೆಚ್ಚಿನ ಜವಾಬ್ದಾರಿ ಅಥವಾ ಹೈಲೈಟ್ ಆಗುವಂಥ ಸಾಧ್ಯತೆ ಇದೆ. ಶಿಕ್ಷಕರು, ಮೀಡಿಯಾ, ಪ್ರವಾಸೋದ್ಯಮ, ಆಧ್ಯಾತ್ಮಿಕ ಕ್ಷೇತ್ರದವರಿಗೆ ವಿಶೇಷ ಲಾಭ ದೊರಕುವಂಥ ದಿನ. ಸಹೋದ್ಯೋಗಿಗಳೊಂದಿಗೆ ಸಮಾಲೋಚನೆಯಿಂದ ಕಾರ್ಯಬದ್ಧತೆ ಉಂಟಾಗಲಿದೆ. ಇನ್ನು ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ ಮತ್ತು ಲಾಭದ ಯೋಗವಿದೆ. ಹೂಡಿಕೆಗಳಿಗೆ ಈ ದಿನ ಉತ್ತಮವಾದಂತಹ ದಿನ. ಲಾಂಗ್ ಟರ್ಮ್ ಯೋಜನೆಗಳಿಗೆ ಹೆಚ್ಚಿನ ಗಮನವನ್ನು ಹರಿಸಿಕೊಳ್ಳಿ. ವ್ಯಾವಹಾರಿಕ ಅಥವಾ ಕುಟುಂಬದ ಖರ್ಚುಗಳೊಂದಿಗೆ ಸಮತೋಲನ ಇರಲಿ. ಹಳೆಯ ಸಾಲಗಳ ನಿವಾರಣೆಗೆ ಸಮಯ ಅನುಕೂಲಕರವಾಗಿರಲಿದೆ. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಗಾತಿಯೊಂದಿಗೆ ಉತ್ತಮ ಸಂಭಾಷಣೆ ಮತ್ತು ಆನಂದದ ಕ್ಷಣ ಇರಲಿ. ಹೊಸ ಸಂಬಂಧಗಳು ಪ್ರಾರಂಭವಾಗುವಂಥ ದಿನ. ಯೋಗ್ಯ ವ್ಯಕ್ತಿಯ ಪರಿಚಯ ಸಾಧ್ಯ. ದಾಂಪತ್ಯದಲ್ಲಿ ಧರ್ಮ, ನಂಬಿಕೆ ಮತ್ತು ಆತ್ಮೀಯತೆ ಹೆಚ್ಚಾಗಲಿದೆ. ಪ್ರವಾಸದ ಮೂಲಕ ಸಂಬಂಧ ಬಲಪಡಿಸತಕ್ಕಂಥ ದಿನ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಮಾನ್ಯ ಆರೋಗ್ಯ ಚೆನ್ನಾಗಿರಲಿದೆ. ಉತ್ಸಾಹ ಹೆಚ್ಚಿದ್ದರೂ ಹೆಚ್ಚು ಶ್ರಮ ತಪ್ಪಿಸಲು ಪ್ರಯತ್ನಿಸಿಕೊಳ್ಳಿ. ಉಡುಕು, ತಿನಿಸು ಅಥವಾ ಜಠರದ ಬಗ್ಗೆ ಎಚ್ಚರಿಕೆ ಇರಲಿ. ಪಾದಗಳು ನೋವು ಅಥವಾ ತಲೆನೋವಿಗೆ ತಾತ್ಕಾಲಿಕ ತೊಂದರೆ ಸಾಧ್ಯವಾಗಬಹುದು. ಎಚ್ಚರಿಕೆಯಿಂದ ಇರಿ. ಈ ದಿನದ ನಿಮ್ಮ ಶುಭ ಬಣ್ಣ ಕಿತ್ತಳೆ ಬಣ್ಣ. ಶುಭ ಸಂಖ್ಯೆ 3 ಮತ್ತು ಈ ದಿನದ ನಿಮ್ಮ ಶುಭ ಸಮಯ ಬೆಳಗ್ಗೆ 10 ಗಂಟೆಯಿಂದ 11 ಗಂಟೆ 15 ನಿಮಿಷದವರೆಗೆ ನಿಮಗೆ ಶುಭ ಸಮಯವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಲಕ್ಷ್ಮೀನಾರಾಯಣ ದೇವರ ಆರಾಧನೆ, ದತ್ತಾತ್ರೇಯ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಗುರುಭ್ಯೋ ನಮಃ. ಓಂ ಶ್ರೀಂ ಗುರುಭ್ಯೋ ನಮಃ. ಈ ಮಂತ್ರವನ್ನು ಜಪ ಮಾಡಿಕೊಳ್ಳಿ. ಗುರುವಾರ ಅಥವಾ ಶುಕ್ರವಾರ ದಾನ ಮಾಡುವುದು ಶುಭ. ವಿದ್ಯಾರ್ಥಿಗಳಿಗೆ ಪುಸ್ತಕವನ್ನು ದಾನ ಮಾಡಿ. ಓದು ಅಥವಾ ಧರ್ಮಗ್ರಂಥಗಳಲ್ಲಿ ಆಸಕ್ತಿಯನ್ನು ತಂದುಕೊಳ್ಳುವುದು ನಿಮಗೆ ಶುಭವಾಗಲಿದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಮಕರ ರಾಶಿ. ಇಂದು ನಿಮ್ಮ ಶಿಸ್ತು, ಗಂಭೀರತೆ ಮತ್ತು ಕಠಿಣ ಪರಿಶ್ರಮಕ್ಕೆ ಪೂರಕ ದಿನವಾಗಲಿದೆ. ಅನೇಕ ಬದಲಾವಣೆಗಳನ್ನು ನೀವು ಆಳವಾಗಿ ಅರ್ಥ ಮಾಡಿಕೊಳ್ಳಲಿದ್ದೀರಿ. ತಾಂತ್ರಿಕ ಜ್ಞಾನ ಅಥವಾ ವ್ಯವಸ್ಥಿತ ಯೋಜನೆಗಳಲ್ಲಿ ಮುನ್ನಡೆ ಇದೆ. ಆದರೆ ಮನಸ್ಸಿಗೆ ತೊಂದರೆ ತರಬಲ್ಲ ವಿಷಯಗಳಲ್ಲಿ ತಾಳ್ಮೆ ಅಗತ್ಯ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕೆಲಸದ ಹೊರೆ ಹೆಚ್ಚಾಗಲಿದೆ. ಆದರೆ ಫಲಕಾರಿಯಾಗತಕ್ಕಂಥ ದಿನ. ಯೋಜನೆಗಳು ಕಾರ್ಯರೂಪಕ್ಕೆ ಬರುವಂತಹ ಯೋಗವಿದೆ. ಅಧಿಕಾರಿ ಅಥವಾ ಹಿರಿಯರೊಂದಿಗೆ ಮಾತುಕತೆಗಾಗುವ ಸಾಧ್ಯತೆ ಇದೆ. ಜವಾಬ್ದಾರಿ ಹೆಚ್ಚಳವಾಗತಕ್ಕಂಥ ದಿನ. ನಿರ್ಧಾರಗಳನ್ನು ಎಚ್ಚರಿಕೆಯಿಂದ ತೆಗೆದುಕೊಳ್ಳಿ. ತ್ವರಿತ ನಿರ್ಧಾರವನ್ನು ತಪ್ಪಿಸಿಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸ್ಥಿರತೆ, ಆದರೆ ಖರ್ಚು ನಿಯಂತ್ರಣ ಅಗತ್ಯ. ಹೂಡಿಕೆ ಅಥವಾ ಭೂಮಿಯ ವಿಚಾರಗಳಲ್ಲಿ ಯೋಚಿಸಿ ಮುಂದುವರಿಯತಕ್ಕಂಥದ್ದು ಒಳ್ಳೆಯದು. ಕುಟುಂಬ ಸಂಬಂಧಿತ ಖರ್ಚುಗಳು ಹೆಚ್ಚಾಗುವಂಥ ಯೋಗವಿದೆ. ಸಾಲ ಅಥವಾ ತಾಪಮಾನ ಸಾಲ ಮಾಡುವಂತಹ ಕುರಿತು ತೀರ್ಮಾನಗಳಲ್ಲಿ ಎಚ್ಚರಿಕೆಯನ್ನು ತಂದುಕೊಳ್ಳತಕ್ಕಂಥದ್ದು ಒಳ್ಳೆಯದು. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಬಂಧಗಳಲ್ಲಿ ಗಂಭೀರತೆ ಮತ್ತು ಪ್ರತಿಷ್ಠೆಯ ನಿಟ್ಟಿನಲ್ಲಿ ನಡೆದುಕೊಳ್ಳಿ. ಸಂಗಾತಿಯೊಂದಿಗೆ ಚರ್ಚೆಗಿಂತ ಸಹಾನುಭೂತಿಯು ಉತ್ತಮ. ಒಂದೆರಡು ಗೊಂದಲಗಳ ಸಾಧ್ಯತೆ ಇದೆ. ಶಾಂತಿಯುತವಾಗಿ ಬಗೆಹರಿಸಿಕೊಳ್ಳಿ. ಹೊಸ ಪ್ರೇಮ ಸಂಬಂಧ ಆರಂಭಕ್ಕೆ ದಿನ ಯೋಗ್ಯವಲ್ಲ. ಕಾಯುವುದು ಉತ್ತಮ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೂಳೆ ಅಥವಾ ಹಡೆಯ ಸಂಬಂಧಿತ ತೊಂದರೆಗಳು, ತೊಡೆಯ ಸಂಬಂಧಿತ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಒತ್ತಡದಿಂದ ತಲೆನೋವು ಕಾಣಿಸಿಕೊಳ್ಳಬಹುದು. ನಿದ್ರಾಹೀನತೆಯ ಕೊರತೆ ಸಂಭವಿಸತಕ್ಕಂಥ ದಿನ. ಆಹಾರ ಸರಿಯಾಗಿ ಸೇವಿಸಿಕೊಳ್ಳಿ. ಸಮಯ ತಪ್ಪಿಸದಿರತಕ್ಕಂಥದ್ದು ಒಳ್ಳೆಯದು. ಸಣ್ಣ ಪುಟ್ಟ ವ್ಯಾಯಾಮ, ಯೋಗದಿಂದ ಉತ್ತಮ ಆರೋಗ್ಯ. ಇಂದಿನ ನಿಮ್ಮ ಶುಭ ಸಂಖ್ಯೆ 8. ಶುಭ ಬಣ್ಣ ಬೂದು ಬಣ್ಣ. ಈ ದಿನದ ನಿಮ್ಮ ಶುಭ ಕಾಲ ಮಧ್ಯಾಹ್ನ 12 ಗಂಟೆ 45 ನಿಮಿಷದಿಂದ 2 ಗಂಟೆಯವರೆಗೆ ಶುಭ ಸಮಯವಾಗಿರಲಿದೆ. ಇದರಿಂದ ನಿಮ್ಮ ಪರಿಹಾರಕ್ಕಾಗಿ ಶ್ರೀ ಶನಿದೇವರ ಆರಾಧನೆ, ಕುಬೇರ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಓಂ ಶಂ ಶನೈಶ್ಚರಾಯ ನಮಃ. ಈ ಮಂತ್ರವನ್ನು
108 ಬಾರಿ ಪಠನ ಮಾಡಿಕೊಳ್ಳಿ. ಶನಿದೇವರಿಗೆ ಎಣ್ಣೆಯ ದೀಪವನ್ನು ಹಚ್ಚಿ ಕರುಣೆಯ ಕಣ್ಣಿನಿಂದ ಬಡವರಿಗೆ ಉಪ್ಪು, ತೈಲ ಅಥವಾ ಕರಿಬೇವು ವಸ್ತುವನ್ನು ದಾನ ಮಾಡಿ, ಕಬ್ಬಿಣ ಅಥವಾ ಕಪ್ಪು ಬಟ್ಟೆಯ ತ್ಯಾಗವನ್ನು ಮಾಡಿ ದಾನವನ್ನು ಮಾಡಿಕೊಳ್ಳಿ ಹಾಗೂ ದೇವರ ಸ್ಮರಣೆಯನ್ನು ಮಾಡಿಕೊಳ್ಳಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಮುಂದಿನ ರಾಶಿ ಕುಂಭರಾಶಿ. ಈ ದಿನ ಆಲೋಚನೆಗಳಲ್ಲಿ ವಿಶಿಷ್ಟತೆ, ಹೊಸ ದೃಷ್ಟಿಕೋನಗಳು ಮೂಡುವಂಥ ದಿನ. ಸಾಮಾಜಿಕವಾಗಿ ನಿಮ್ಮ ಸ್ಥಾನಮಾನ ಹೆಚ್ಚಾಗತಕ್ಕಂಥ ದಿನ. ಆದರೆ ಸ್ನೇಹಿತರು ಅಥವಾ ಕುಟುಂಬದಲ್ಲಿ ಒಬ್ಬರ ಮಾತಿಗೆ ಹೆಚ್ಚು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಬೇಡಿ. ತಾಳ್ಮೆ ಮತ್ತು ವಿವೇಕದಿಂದ ನಡೆದುಕೊಳ್ಳಿ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಯೋಜನೆಗಳು ಅಥವಾ ಹೊಸ ತಂಡದೊಂದಿಗೆ ಕೆಲಸ ಆರಂಭ ಸಾಧ್ಯ. ತಂತ್ರಜ್ಞಾನ, ಶಿಕ್ಷಣ, ಸಂಶೋಧನೆ ಅಥವಾ ಸಾಮಾಜಿಕ ಮಾಧ್ಯಮದಲ್ಲಿ ಸಕ್ರಿಯತೆ ಲಾಭ ನೀಡಲಿದೆ. ಕೆಲವೊಂದು ಹಳೆಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವಂಥ ದಿನ. ಹಿರಿಯ ಅಧಿಕಾರಿಗಳಿಂದ ಮೆಚ್ಚುಗೆ ಸಿಗಲಿದೆ. ಆದರೆ ಸ್ವಾಭಿಮಾನ ನಿಯಂತ್ರಣದಲ್ಲಿ ಇಡತಕ್ಕಂಥದ್ದು ಒಳ್ಳೆಯದು. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣಕಾಸಿನಲ್ಲಿ ಸಾಧಾರಣವಾದಂಥ ಸ್ಥಿತಿ ಇರಲಿದೆ. ಅನಾವಶ್ಯಕ ಖರ್ಚುಗಳಿಗೆ ಎಚ್ಚರಿಕೆ ಇರಲಿ. ಹೊಸ ಹೂಡಿಕೆಗಳಿಗೆ ದಿನ ಸೂಕ್ತವಲ್ಲ, ಮುಂದಕ್ಕೆ ಹಾಕಿಕೊಳ್ಳಿ. ಆನ್ಲೈನ್ ವಹಿವಾಟು ಅಥವಾ ಡಿಜಿಟಲ್ ಪೇಮೆಂಟ್ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ಇರಿ. ಸಾಲ ಕೊಡುವ ನಿರ್ಧಾರಕ್ಕೆ ತಾತ್ಕಾಲಿಕ ವಿರಾಮ ಸೂಕ್ತ. ಪ್ರೀತಿಯ ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ನೇಹದಿಂದ ಪ್ರೀತಿಗೆ ರೂಪಾಂತರವಾಗಬಹುದು. ಸಮಯವನ್ನು ಮಾಡಿಕೊಳ್ಳಿ. ಸಂಗಾತಿಯೊಂದಿಗೆ ಚಂಚಲತೆಯು ಸಾಮಾನ್ಯವಾಗಿರಲಿದೆ. ಹೆಚ್ಚು ಕಳವಳ ಪಡಬೇಡಿ. ಹೊಸ ಜನರ ಪರಿಚಯಗಳಲ್ಲಿ ವಿವೇಕತೆಯಿಂದ ನಡೆದುಕೊಳ್ಳಿ. ದಾಂಪತ್ಯದಲ್ಲಿ ಗೌರವ, ಬುದ್ಧಿಮತ್ತೆ ಮುಖ್ಯ. ಈ ದಿನದ ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ, ತಲೆನೋವು ಅಥವಾ ಮಲಿನ ಜೀರ್ಣಕ್ರಿಯೆ ಇತ್ಯಾದಿಗಳಿಗೆ ಸಾಧ್ಯತೆ ಇದೆ. ಸರಿಯಾದ ನಿದ್ರೆ ಮತ್ತು ಆಹಾರ ಕ್ರಮ ಅಗತ್ಯ. ಸಣ್ಣ ದೈಹಿಕ ವ್ಯಾಯಾಮದಿಂದ ಆರೋಗ್ಯ ಸುಧಾರಿಸಿಕೊಳ್ಳಲಿದೆ ಮತ್ತು ತಂಪು ಪದಾರ್ಥಗಳ ಸೇವನೆ ಲಾಭದಾಯಕವಾಗಲಿದೆ. ಈ ದಿನದ ನಿಮ್ಮ ಶುಭ ಬಣ್ಣ ನೀಲಿ ಬಣ್ಣ. ಶುಭ ಸಂಖ್ಯೆ 4. ಶುಭ ಸಮಯ ಸಂಜೆ 4ರಿಂದ 5:30 ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಹನುಮಂತ ದೇವರ ಆರಾಧನೆ, ಶನಿದೇವರ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ವಾಯುಪುತ್ರಾಯ ನಮಃ. ಈ ಮಂತ್ರವನ್ನು 21 ಬಾರಿ ಪಠನೆ ಮಾಡುವುದರಿಂದ ಶುಭ ಪ್ರಾಪ್ತಿಯಾಗಲಿದೆ. ಶನಿವಾರದಂದು ಹನುಮಾನ್ ಮಂದಿರಕ್ಕೆ ಭೇಟಿ ನೀಡಿಕೊಳ್ಳಿ. ರೋಗಿಗಳಿಗೆ ಔಷಧಿ ಅಥವಾ ನೀರಿನ ಬಾಟಲನ್ನು ದಾನ ಮಾಡಿ ಗುರುಜನರ ಆಶೀರ್ವಾದ ಪಡೆದುಕೊಳ್ಳಿ. ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ನಮ್ಮನ್ನು ಸಂಪರ್ಕಿಸಿ ಹಾಗೂ ಜಾತಕ ವಿಮರ್ಶೆಯನ್ನು ಮಾಡಿಕೊಳ್ಳಿ. ಮುಂದಿನ ರಾಶಿ ಮೀನರಾಶಿ. ಇಂದು ಭಾವನೆಗಳು, ಕಲ್ಪನೆಗಳು ಮತ್ತು ಕಲಾತ್ಮಕತೆ ಮುಖ್ಯ ಪಾತ್ರವಹಿಸಲಿದೆ. ತೀರ್ಮಾನಗಳಲ್ಲಿ ಗಂಭೀರತೆ ಇರಲಿ, ಏಕೆಂದರೆ ಕೆಲವು ವಿಚಾರಗಳಲ್ಲಿ ಗೊಂದಲ ಅಥವಾ ಗಭ್ಯ ನಿರ್ಧಾರಕ್ಕೆ ಹೋಗುವಂಥ ಸಾಧ್ಯತೆ ಇದೆ. ಧಾರ್ಮಿಕ ಮನೋಭಾವನೆ ಮತ್ತು ಸಹಾನುಭೂತಿ ಹೆಚ್ಚಾಗತಕ್ಕಂಥ ದಿನ. ಉದ್ಯೋಗ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಚನಾತ್ಮಕತೆಯನ್ನು ತೋರಿಸಲು ಉತ್ತಮ ಅವಕಾಶಗಳು ಸಿಗಲಿದೆ. ಶಿಕ್ಷಣ, ಕಲಾ, ಮ್ಯೂಸಿಕ್, ಸ್ಪಿರಿಚುವಲ್, ಕೌನ್ಸಿಲಿಂಗ್ ಕ್ಷೇತ್ರದವರಿಗೆ ದಿನ ಉತ್ತಮವಾಗಿರಲಿದೆ. ತೀರ್ಮಾನಗಳನ್ನು ತುಂಬ ಭಾವನಾತ್ಮಕವಾಗಿ ತೆಗೆದುಕೊಳ್ಳದಿರಿ. ಲಾಜಿಕಲ್ ಎಂಗಲ್ ಅಗತ್ಯ. ಒಬ್ಬರ ಮಾತಿಗೆ ಅತಿಯಾದ ಅವಲಂಬನೆ ತಪ್ಪಿಸಿಕೊಳ್ಳಿ. ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಹಣದ ವ್ಯವಹಾರಗಳಲ್ಲಿ ಸ್ಪಷ್ಟತೆ ಇರಲಿ. ಹಳೆಯ ಸಾಲ ಅಥವಾ ಬಾಕಿಗಳನ್ನು ಆದಷ್ಟು ಬೇಗ ಕ್ಲಿಯರ್ ಮಾಡಿಕೊಳ್ಳಿ. ಆಕಸ್ಮಿಕ ಲಾಭ ಅಥವಾ ದಾನಗಳ ಮೂಲಕ ಸಣ್ಣ ಆದಾಯ ಪ್ರಾಪ್ತಿಯಾಗಲಿದೆ. ಹೂಡಿಕೆಗೆ ಸೂಕ್ತ ದಿನವಲ್ಲ, ಹೆಚ್ಚು ಪರಿಶೀಲಿಸಿಕೊಳ್ಳಿ. ವೈಯಕ್ತಿಕ ಖರ್ಚುಗಳ ನಿಯಂತ್ರಣ ತುಂಬ ಅಗತ್ಯವಾಗಿರಲಿದೆ. ಪ್ರೀತಿ, ದಾಂಪತ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾವಪೂರ್ಣ ಸಂದರ್ಭಗಳು, ಆದರೆ ತಪ್ಪು ಅರ್ಥೈಸಿಕೆ ಸಾಧ್ಯ. ಸಂಗಾತಿಯೊಂದಿಗೆ ಮೌಲಿಕ ಚರ್ಚೆಗಳು ನೆರವಾಗಬಹುದು. ಪ್ರೇಮದಲ್ಲಿ ಹೆಚ್ಚು ನಿರೀಕ್ಷೆಗಳಿದ್ದರೆ ಉತ್ತಮ. ಹೃದಯವಂತಿಕೆ, ಕ್ಷಮಾಶೀಲತೆ ನಿಮ್ಮ ಶಕ್ತಿ. ಆರೋಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನಸಿಕ ಒತ್ತಡ ಅಥವಾ ನಿದ್ರಾ ಸಮಸ್ಯೆ ಕಾಣಿಸಬಹುದು. ಆಹಾರ ಸಮಯ ತಪ್ಪಿಸದಿರಿ. ಜೀರ್ಣಕ್ರಿಯೆಯ ಕಡೆಗೆ ಹೆಚ್ಚಿನ ಗಮನವನ್ನು ಕೊಡಿ. ತಂಪು ಅಥವಾ ನೆಗಡಿ ಸಂಬಂಧಿತ ತೊಂದರೆಗಳು ಸಾಧ್ಯವಾಗಲಿದೆ. ಜಾಗರೂಕತೆ ಇರಲಿ. ಧ್ಯಾನ ಮತ್ತು ಯೋಗ ಪ್ರಯೋಜನಕಾರಿಯಾಗಲಿದೆ. ಇಂದಿನ ನಿಮ್ಮ ಶುಭ ಬಣ್ಣ ಹಸಿರು ನೀಲಿ ಬಣ್ಣ. ಶುಭ ಸಂಖ್ಯೆ 7. ಶುಭ ಕಾಲ ಬೆಳಗ್ಗೆ 9:30ರಿಂದ 11 ಗಂಟೆಯವರೆಗೆ ಶುಭ ಕಾಲವಾಗಿರಲಿದೆ. ಈ ದಿನದ ನಿಮ್ಮ ಸರ್ವ ಕಷ್ಟಗಳ ಪರಿಹಾರಕ್ಕಾಗಿ ಶ್ರೀ ಮಹಾಲಕ್ಷ್ಮಿಯ ಆರಾಧನೆ, ದತ್ತಾತ್ರೇಯ ಗುರುಗಳ ಆರಾಧನೆಯನ್ನು ಮಾಡಿಕೊಳ್ಳಿ. ಮಂತ್ರ ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಓಂ ಶ್ರೀಂ ಕ್ಲೀಂ ಮಹಾಲಕ್ಷ್ಮೀ ನಮಃ. ಈ ಮಂತ್ರವನ್ನು 21 ಬಾರಿ ಅಥವಾ 108 ಬಾರಿ ಪಠನವನ್ನು ಮಾಡಿಕೊಳ್ಳಿ. ಗುರುವಾರ ದಾನವನ್ನು ಮಾಡಿ, ಹಳದಿ ವಸ್ತುಗಳನ್ನು ದಾನ ಮಾಡಿ, ಬಾಳೆಹಣ್ಣನ್ನು ದಾನ ಮಾಡಿ ಮತ್ತು ಲಕ್ಷ್ಮೀದೇವಿಯ ಪೂಜೆ, ಪಠಣ, ಪಾರಾಯಣ, ಜಪವನ್ನು ಮಾಡಿ ಸ್ನಾನ ಸಮಯದಲ್ಲಿ ಕೆಲಸದ ದಿನ ಶಾಂಪಲದ ನೀರನ್ನು ಬಳಸಿಕೊಳ್ಳಿ. ದೇವರ ಆಶೀರ್ವಾದವನ್ನು ಪಡೆದುಕೊಳ್ಳಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಜಾತಕದ ವಿಮರ್ಶೆ ಹಾಗೂ ನಮ್ಮನ್ನು ಸಂಪರ್ಕಿಸಬಹುದು.